ಇದು ರಾಜಕೀಯದ ಹಿನ್ನೆಲೆಯಲ್ಲಿ ನಡೆಯುತ್ತಿರುವ ಶೂನ್ಯದಲ್ಲಿ ಕಾಣಿಸದ ಬೃಹತ್ ಕೌಶಲ್ಯ. ಪ್ರಧಾನಿ ಮೋದಿ ಸರ್ಕಾರದ ಎಲ್ಲ ನಿರ್ಣಯಗಳ ಹಿಂದೆ ನಿಲ್ಲುವ ಶಕ್ತಿಯ ನಿಜ ಮುಖ ಯಾರು ಗೊತ್ತಾ? ಕೇವಲ ರಾಜಕೀಯವಲ್ಲ, ಆಧ್ಯಾತ್ಮಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಎಲ್ಲ ತಂತ್ರಗಳನ್ನು ಆಘಾತವಿಲ್ಲದೆ ರೂಪಿಸುತ್ತಿರುವ ವ್ಯಕ್ತಿ ಮೋಹನ್ ಭಾಗವತ್. ಆದರೆ ಇತ್ತೀಚೆಗೆ ಸಂಘ ಮತ್ತು ಬಿಜೆಪಿ ನಡುವಿನ ಬದಲಾಗುತ್ತಿರುವ ಭವಿಷ್ಯದ ನಿರ್ಧಾರಗಳು ಮತ್ತು ಭಾಗವತ್ ಅವರ ಹೊಸ ಪ್ರವಚನಗಳು ಎಲ್ಲವನ್ನೂ ತಲೆಕೆಳಗಾಗಿಸಿವೆ. ಇವತ್ತು ನಾವು ನಿಮ್ಮ ಮುಂದೆ ತರುವ ಕಥೆ ಸಂಘದ ಒಳಗಿನ ಪರ್ವತದ ಸದ್ದುಗಳು, ಭಾಗವತ್ ಅವರ ನಿಷ್ಕಂಟಕ ರಾಜಕೀಯ ತಂತ್ರ ಮತ್ತು ಆತನ ನಿಖರವಾದ ಅಭಿಪ್ರಾಯದ ಪ್ರಭಾವ. ಸಂಘದ ನಾಯಕತ್ವದಲ್ಲಿ 2009ರಿಂದ ಭಾಗವತ್ ಇದ್ದರೂ ಅವರು ಕೊನೆಯ 10 ವರ್ಷಗಳಲ್ಲಿ ತಾನು ಯಾವತ್ತೂ ರಾಜಕೀಯದ ಕೇಂದ್ರದಲ್ಲಿ ಇಲ್ಲವೆನ್ನುವಂತೆ ಕೆಲಸ ಮಾಡಿದ್ದಾರೆ. ಆದರೆ ಅವರ ಭಾಷಣಗಳು ದಿನದಿಂದ ದಿನಕ್ಕೆ ಕಠಿಣವಾಗುತ್ತಿವೆ. 2022ರಲ್ಲಿ ಭಾಗವತ್ ಹೇಳಿದರು, ದೇಶದ ಹೆಸರಲ್ಲಿ ಡನ್ ಆಗುವ ಎಲ್ಲಾ ರಾಜಕೀಯ ಸಮಾರಂಭಗಳು ಸಂಘದ ಧರ್ಮವಲ್ಲ. ಇದು ಬಹುಮಾನ್ಯವಾಗಿ ಬಿಜೆಪಿ ವಿರುದ್ಧದ ಸೂಚನೆ ಎಂಬಂತೆ ಕಣ್ಣುಗೆ ಬಂತು. ಅವರ ತೀಕ್ಷ್ಣ ದೃಷ್ಟಿಯಿಂದ ರಾಷ್ಟ್ರವಾದದ ಹೊಸ ವ್ಯಾಖ್ಯಾನ ರೂಪವಾಗುತ್ತಿದೆ. ಮೌನದ ಅಸ್ತ್ರದಿಂದ ಮಾತನಾಡುತ್ತಿರುವ ನಾಯಕ ಇವನು. ಆದರೆ ಬಿಜೆಪಿ ಸರ್ಕಾರವು ಹಿಂಜರಿಯುವ ಸ್ಥಿತಿಯಲ್ಲಿದೆ. ಮೋದಿ ಮತ್ತು ಭಾಗವತ್ 2 ಬೃಹತ್ ವ್ಯಕ್ತಿತ್ವಗಳು. ಇಬ್ಬರೂ ರಾಷ್ಟ್ರದ ಪರಿಪಕ್ವತೆಯ ಪರವಾಗಿ ಕೆಲಸ ಮಾಡುತ್ತಿದ್ದರೂ ಅವರ ದೃಷ್ಟಿಕೋನಗಳು ದಿನದಿಂದ ದಿನಕ್ಕೆ ದೂರವಾಗುತ್ತಿವೆ. ಭಾಗವತ್ನೊಂದಿಗೆ ಮೋದಿ ಕೇವಲ ರಾಜಕೀಯ ನೇತೃತ್ವವಲ್ಲ, ದೇಶದ ಸಾಂಸ್ಕೃತಿಕ ಡಿಎನ್ಎ ಬದಲಾಯಿಸುವ ಹೋರಾಟದಲ್ಲಿದ್ದಾರೆ. ಆದರೆ ಆಯಾ ಭಾಗದಲ್ಲಿ ವಿರೋಧ ಉಂಟಾಗುತ್ತಿದೆ. ಉದಾಹರಣೆಗೆ ಎನ್ಇಪಿ ರಾಷ್ಟ್ರೀಕೃತ ಶಿಕ್ಷಣ ನೀತಿ. ಇದರಲ್ಲಿ ಭಾಗವತ್ ಮತ್ತು ಸಂಘದ ಒತ್ತಡದಿಂದ ಹಿಂದೂ ಧಾರ್ಮಿಕ ಪಾಠಗಳು ಸೇರಿಸಿದವು. ಆದರೆ ಮೋದಿ ಸರ್ಕಾರ ಬಡವರಿಗೆ ಇಂಗ್ಲಿಷ್ ಶಿಕ್ಷಣ ನೀಡಬೇಕೆಂಬ ಒತ್ತಡದಲ್ಲಿತ್ತು. 2023ರ ದಸರಾ ಭಾಷಣದಲ್ಲಿ ಭಾಗವತ್ ಸ್ಪಷ್ಟವಾಗಿ ಹೇಳಿದರು, ಹಿಂದೂ ಎಂಬುದು ಸಂಸ್ಕೃತಿಯ ಮೂಲ, ಆದರೆ ಯಾರನ್ನೂ ತಾತ್ಸಾರದಿಂದ ನೋಡಬಾರದು. ಈ ಮಾತು ಕೆಲವರಲ್ಲಿ ಬಿಸಿಯಾಗಿತ್ತು. ಹಿಂದುತ್ವದ ತೀವ್ರವಾದ ಪರಿಕಲ್ಪನೆ ಹೊಂದಿದವರಿಗೆ ಇದು ವ್ಯತಿರಿಕ್ತವಾಗಿ ತೋಚಿತು. ಆದರೆ ಇದು ತಂತ್ರಜ್ಞ ಭಾಗವತ್ ಅವರ ಹೊಸ ರಾಜಕೀಯ ತಂತ್ರದ ಭಾಗವಾಗಿದೆ. ಸಮಾಜದ ಎಲ್ಲಾ ವರ್ಗಗಳನ್ನು ಸೇರಿಸಿಕೊಂಡು ಭಾರತೀಯತ್ವದ ಪರಿಕಲ್ಪನೆ ರೂಪಿಸುವ ಕೆಲಸ. ಬಹುತೇಕರು ಭಾವಿಸುತ್ತಾರೆ, ಸಂಘ ಒಂದು ಹಿಂದೂ ಸಂಘಟನೆ ಮಾತ್ರ. ಆದರೆ ಅಸಲಿ ಭಾಗವತ್ ಪ್ಲಾನ್ ಇದಲ್ಲ. ಅವರು ಪಾಶ್ಚಾತ್ಯ ಮಾದರಿಯ ವಿದ್ಯಾನೀತಿ, ವಿದೇಶಿ ಆರ್ಥಿಕ ನೀತಿಯ ಬದಲಿಗೆ ಒಂದು ಸ್ವದೇಶಿ ಆರ್ಥಿಕ ಪರಿಕಲ್ಪನೆ ರೂಪಿಸುತ್ತಿದ್ದಾರೆ. ಭಾಗವತ್ ಆರ್ಎಸ್ಎಸ್ನೊಳಗಿನ ಯುವ ಶಕ್ತಿಯನ್ನು ಆಧುನಿಕ ತಂತ್ರಜ್ಞಾನ, ಡಿಜಿಟಲ್ ಭಾರತ, ಐಟಿ ಕ್ಷೇತ್ರಗಳಲ್ಲಿ ತರಬೇತಿ ಕೊಡಿಸುತ್ತಿದ್ದಾರೆ. ಅವರು ಬಯಸುವುದು ತಂತ್ರಜ್ಞಾನ ಹೊಂದಿದ ತೇಜಸ್ವಿ ಭಾರತ. ಸರ್ಕಾರದಲ್ಲಿ ಬದಲಾವಣೆಗಳು. ಬೂತ್ ಮಟ್ಟದ ಕಾರ್ಯಕರ್ತರಿಂದ ಹಿಡಿದು ರಾಷ್ಟ್ರೀಯ ಆಯೋಗಗಳ ನಿರ್ಣಯಗಳಲ್ಲಿ ಭಾಗವತ್ ಅವರ ಸೂಚನೆಗಳು. ಆದರೆ ಸಾರ್ವಜನಿಕವಾಗಿ ಅವರು ಯಾವುದೇ ರಾಜಕೀಯ ಸ್ಥಾನವನ್ನು ಒಪ್ಪಿಕೊಳ್ಳುವುದಿಲ್ಲ. ಹೆಚ್ಚು ಶಕ್ತಿಯ ಶಬ್ದವಿಲ್ಲದೆ ನಡೆಯುವ ಶಕ್ತಿಶಾಲಿ ನಾಯಕತ್ವ. ಇವತ್ತು ನಾವು ನೋಡುತ್ತಿರುವುದೇ ಅದು. ಆರ್ಎಸ್ಎಸ್ನೊಳಗಿನ ಕಾರ್ಯತಂತ್ರಗಳು, ಸಾಂಸ್ಕೃತಿಕ ಯುದ್ಧಗಳು ಮತ್ತು ನವ ಭಾರತ ನಿರ್ಮಾಣದ ರಹಸ್ಯದ ಬೀಜಗಳು ಭಾಗವತ್ ಕೈಯಲ್ಲಿವೆ. ರಾಜಕೀಯ ತಜ್ಞರು ಹೇಳುತ್ತಾರೆ, ಭಾರತದಲ್ಲಿ ಅಧಿಕಾರ ಪಡೆದವರಿಗಿಂತ ಸಂಘದ ನಡತೆ ದೇಶದ ದಿಶೆಯನ್ನು ಬದಲಾಯಿಸುತ್ತಿದೆ. ಭಾಗವತ್ ಅವರ ಹೊಸ ತಂತ್ರವಿಧಾನ, ಮೌಲಿಕತ್ವ, ಸಮಾನತೆ ಮತ್ತು ಪುರಾತನ ಸಂಸ್ಕೃತಿಯ ಪರಿಪೂರ್ಣ ಮಿಶ್ರಣ. ಅವರ ಹೊಸ ಭರವಸೆ ಭಾರತ ವಿಶ್ವಗುರು ಆಗಬೇಕು. ಆದರೆ ಏನು ಮಾರ್ಗ? ಯುದ್ಧವಿಲ್ಲದೆ ನಡೆಯುವ ಯುದ್ಧ. ಮೋಹನ್ ಭಾಗವತ್ ಅವರು ರಾಜ್ಯಸಭೆಯಲ್ಲಿ ಇಲ್ಲ, ಲೋಕಸಭೆಯಲ್ಲಿಲ್ಲ. ಆದರೆ ದೇಶದ ಡಿಎನ್ಎಯಲ್ಲಿ ಅವರ ಪ್ರಭಾವ ಉಳಿಯುತ್ತಿದೆ. ರಾಜಕೀಯವಿಲ್ಲದ ರಾಜಕೀಯ, ಶಬ್ದವಿಲ್ಲದ ಶಕ್ತಿ. ಇದನ್ನು ನಮ್ಮ ಯುವಕರು ಅರ್ಥ ಮಾಡಿಕೊಳ್ಳಬೇಕಿದೆ. ಒಂದು ದ್ವಂದ್ವದ ನಡುವೆ ನಾವು ಇದ್ದೇವೆ. ಪ್ರಚಂಡ ಶಬ್ದದ ರಾಜಕೀಯದ ವಿರುದ್ಧ ಶಾಂತ ಸಂಚಾಲಿತ ಚತುರ ರಾಜಕಾರಣ. ಪ್ರಶ್ನೆ ಒಂದೇ, ನಾಳೆ ದೇಶದ ನಿರ್ಣಯ ಮಾಡುವವರಲ್ಲಿ ಶಬ್ದವಿರುತ್ತದೆಯಾ ಅಥವಾ ಶಕ್ತಿಯ ಸಂಚಲನ? ಈ ಚರ್ಚೆಯ ಬಗ್ಗೆ ನಿಮಗಾದ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಇಂತಹ ಅನಾವರಣ ಸ್ಕ್ರಿಪ್ಟ್ಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.